ಕರಾವಳಿ ತೀರದಲ್ಲಿ ದಿನದಿನಕ್ಕೂ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಮಲ್ಪೆ ಬೀಚ್ನಲ್ಲಿ ಕಡಲ ಕೊರೆತ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕಡಲ ಕೊರೆತದ ಅಪಾಯ. ತೀರ ಪ್ರದೇಶಕ್ಕೆ ಹಾಕಿದ ಕಲ್ಲುಗಳು ದಿನೇ ದಿನೇ ಸಮುದ್ರ ಪಾಲಾಗ್ತಾ ಇದೆ. ಕಡಲ ಕೊರೆತದ ನಿಯಂತ್ರಣಕ್ಕೆ ಶಾಶ್ವತ ಯೋಜನೆಗೆ ಜನರು ಆಗ್ರಹಿಸಿದ್ದಾರೆ. ಕಲ್ಲು ಗೋಡೆಗಳನ್ನ ಸಮುದ್ರ ನುಂಗ್ತಾ ಇದೆ. ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಹಾಗಾಗಿ ಸುರಕ್ಷತೆಗಾಗಿ ತಾತ್ಕಾಲಿಕ ಯೋಜನೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ಉಡುಪಿಯ ಕರಾವಳಿ ತೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅಲೆಗಳು ಆರ್ಭಟಿಸ್ತಾ ಇವೆ. ನೋಡಬಹುದು ನೀವು ಯಾವ ರೀತಿ ಕಲ್ಲ ಗೋಡೆಯನ್ನು ಹಾಕಿದರೂ ಕೂಡ ಆ ಕಲ್ಲ ಗೋಡೆಯನ್ನು ನುಂಗಿ ನೀರು ಕುಡಿಯುವ ರೀತಿಯಲ್ಲಿ ಅಲೆಗಳು ಬಂದು ಅಪ್ಪಳಿಸ್ತಾ ಇರುವಂತಹ ದೃಶ್ಯಾವಳಿಗಳು ನಾವೇನು ನೋಡ್ತಾ ಇದ್ದೇವಲ್ಲ, ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ಹಾಕಲಾಗಿತ್ತು. ಕಳೆದ ವರ್ಷ ಇದೇ ಜಾಗಕ್ಕೆ ನಾವು ಬಂದು ನೋಡಿದಾಗ ಅಷ್ಟೊಂದು ಅಪಾಯಕಾರಿ ಸ್ಥಿತಿ ಇರಲಿಲ್ಲ. ಈಗ ಬಹುತೇಕ ಕಲ್ಲುಗಳು ಸಮುದ್ರ ಪಾಲಾಗಿರುವುದನ್ನು ನೋಡಬಹುದು. ಅದರ ಜೊತೆಗೆ ಒಂದು ರೀತಿ ಮರಳಿನ ದಿಬ್ಬಗಳು ಕುಸಿತಾ ಇದೆ. ಇದೇ ರೀತಿ ಮುಂದುವರೆದದ್ದೇ ಆದರೆ ಏನು ಪಕ್ಕದಲ್ಲೇ ಇರುವಂತಹ ಮೀನುಗಾರಿಕಾ ರಸ್ತೆ, ಬಹಳ ಸುಂದರವಾದ ಮೀನುಗಾರಿಕಾ ರಸ್ತೆ, ಪ್ರಪಂಚದಲ್ಲೇ ಅತ್ಯದ್ಭುತವಾದ ಸ್ಥಳ ಅಂತ ಬಣ್ಣಿತವಾಗಿರುವಂತಹದ್ದು. ಮಲ್ಪೆಯಿಂದ ಮಟ್ಟುವರೆಗಿನ ಬೀಚ್, ಕಡಲ ತೀರ ಪ್ರದೇಶ, ಇಲ್ಲಿನ ರಸ್ತೆಗಳಿಗೆ ಆಗಿಂದಾಗೆ ಅಪಾಯಗಳು ಉಂಟಾಗುವುದನ್ನು ಮಳೆಗಾಲದಲ್ಲಿ ನಾವು ನೋಡಿದ್ದೇವೆ. ಇದೇ ರೀತಿ ಮರಳು ಜರಿತಾ ಹೋದರೆ, ಕಲ್ಲು ನೀರು ಪಾಲಾಗ್ತಾ ಹೋದರೆ ಈ ಭಾಗದಲ್ಲಿ ಕಡಲು ಕೊರೆತದ ಅಪಾಯ ಅನ್ನುವಂಥದ್ದು ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆಗಳಿವೆ. ಈ ಭಾಗದಲ್ಲಿ ಅನೇಕ ಮನೆಗಳಿವೆ, ವಾಹನ ಸಂಚಾರವೂ ಕೂಡ ನಿರಂತರವಾಗಿ ಇರುತ್ತೆ. ಸೊ ಕಳೆದ ಬಾರಿ ಹಾಕಿದಂತಹ ಕಲ್ಲುಗಳು ಈಗಾಗಲೇ ನೀರು ಪಾಲಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಈ ಜಾಗದಲ್ಲಿ ಮಾತ್ರವಲ್ಲ, ನಾವು ಸಾಂಕೇತಿಕವಾಗಿ ಈ ಸ್ಥಳವನ್ನು ತೋರಿಸ್ತಾ ಇದ್ದೇವೆ. ರೆಡ್ ಅಲರ್ಟ್ ಇದ್ದಾಗ ಅಥವಾ ಗಾಳಿಯ ಅಬ್ಬರ ಹೆಚ್ಚಿದ್ದಾಗ, 40ರಿಂದ 60 ಕಿಲೋಮೀಟರ್ ವೇಗದ ಗಾಳಿ ಬಂದಾಗ ಅಲೆಗಳ ಆರ್ಭಟ ಹೆಚ್ಚಾಗಿ ತೀರ ಪ್ರದೇಶಕ್ಕೆ ಹಾಕಿದಂತಹ ಕಲ್ಲುಗಳು ಪ್ರತಿ ವರ್ಷ ಸಮುದ್ರ ಪಾಲಾಗ್ತಾ ಬಂದಿದೆ. 100-200 ಕೋಟಿಯ ಕಲ್ಲುಗಳು ಈಗಾಗಲೇ ಸಮುದ್ರ ಪಾಲಾಗಿವೆ. ಮತ್ತೆ ಹೊಸ ಹೊಸ ಪ್ರಪೋಸಲ್ಗಳು ಬರ್ತಾ ಇವೆ. ಇದಕ್ಕೆ ಶಾಶ್ವತ ಯೋಜನೆ ಬೇಕು. ಅದು ಕೂಡ ಸಾಕಷ್ಟು ದುಬಾರಿ. ಈಗಿನ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಅದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸೊ ತಾತ್ಕಾಲಿಕ ಕಾಮಗಾರಿಗಳ ಮೂಲಕವೇ ಈ ಕಡಲು ಕೊರೆತವನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದು ನಾನು ತೋರಿಸ್ತಾ ಇರುವಂಥದ್ದು ಪಡುಕೆರೆ ಅನ್ನುವಂಥ ಜಾಗ. ಇನ್ನು ಮುಂದೆ ನಾವು ನೋಡೋದಾದರೆ ಎರ್ಮಾಳು ಪರಿಸರ ಇರ್ಬೋದು, ಗಂಗೊಳ್ಳಿ ಪರಿಸರ ಇರ್ಬೋದು, ಅಲ್ಲಿನ ಮಡಿಸಾಲು ಸಮೀಪದಲ್ಲಿರ್ಬೋದು, ಅಥವಾ ಬಹಳ ಮುಖ್ಯವಾಗಿ ಬೈಂದೂರಿನ ಅನೇಕ ಭಾಗಗಳಲ್ಲೂ ಕೂಡ ಕಡಲು ಕೊರೆತ ಅನ್ನುವಂಥದ್ದು ಪ್ರತಿ ವರ್ಷದ ಸಮಸ್ಯೆ ಆಗಿದೆ. ಉದ್ದಾನುದ್ದ ಕಲ್ಲು ಗೋಡೆಗಳನ್ನು ಹಾಕಿರುವಂಥದ್ದು, ಸಣ್ಣ ಪುಟ್ಟ ಕಲ್ಲುಗಳು ಈಗಾಗಲೇ ಸಮುದ್ರ ಪಾಲಾಗಿವೆ. ದೊಡ್ಡ ದೊಡ್ಡ ಕಲ್ಲುಗಳು ಒಂದಿಷ್ಟು ನಿಂತಿವೆ ಅನ್ನೋದನ್ನು ಬಿಟ್ಟರೆ ಅಪಾಯ ಅನ್ನುವಂಥದ್ದು ಈ ಭಾಗದಲ್ಲಿ ಕಟ್ಟಿಟ್ಟ ಬುತ್ತಿ. ಸೊ ಈ ದೃಷ್ಟಿಯಿಂದ ಈ ಭಾಗದ ಜನರು ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕು. ಜಿಲ್ಲಾಡಳಿತ ಇಂತಹ ಆಯಕಟ್ಟಿದ ಸ್ಥಳಗಳನ್ನು ಗುರುತಿಸಿ ಸದ್ಯಕ್ಕೆ ಒಂದು ತಾತ್ಕಾಲಿಕ ಕಾಮಗಾರಿಯನ್ನು ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಶಾಶ್ವತ ಯೋಜನೆಯನ್ನು ಹಾಕಿಕೊಳ್ಳಬೇಕು ಅನ್ನುವಂಥದ್ದು ಸ್ಥಳೀಯರ ಒತ್ತಾಯ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.